ಸ್ನೇಹಿತರೆ, ನಾವು ಚೆನ್ನೈ ಪಕ್ಕದಲ್ಲಿ ಸತ್ಯವೇಡುಗೆ ಬಂದಿದ್ವಲ್ಲ, ಇಲ್ಲಿ ಗಾಡಿ ಖಾಲಿ ಮಾಡಿದ್ವಿ. ಮತ್ತು ಇಲ್ಲಿಂದನೇ ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲಿಂದ ಸುಮಾರು ಒಂದು 30 ಕಿಲೋಮೀಟ್ರ್ ಬೇರೆ ಕಡೆ ಬಂದು ಲೋಡ್ ಮಾಡ್ತಾ ಇರೋದು. ಸತ್ಯವೇಡುನೇ ಇದು, ಎಲ್ಲ ಕೂಡ ಒಂದೇ ಡಿಸ್ಟಿಕ್ಕೆ. ಇದೆಲ್ಲ ಕೂಡ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದೀವಿ. ಈಗ ಅದೇನು ಕಾಡ್ತಾ ಇದೆಯೋ ಅದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದರ ಪಕ್ಕದಲ್ಲೇ ಫ್ಯಾಕ್ಟ್ರಿಯಲ್ಲೇ ನಮ್ಗೆ ಲೋಡ್ ಆಗೋದು. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ಲೋಡು ಎತ್ತುತ್ತಾ ಅಂತ. ಅಲ್ಲಿ ವೀಡಿಯೋ ಮಾಡೋ ಅವಕಾಶ ಇದ್ದರೆ ತೋರಿಸ್ತೀನಿ, ಇಲ್ಲ ಅಂದರೆ ಲೋಡ್ ಆದಮೇಲೆ ಒಂದು ಫೋಟೋ ವೀಡಿಯೋ ತಗೊಳ್ಳೋ ಟೈಪ್ ತಗೊಂಡು ಒಂದು ಕ್ಲಿಪ್ ಆ ಥರ ಹಾಕ್ತೀನಿ. ಇದು ಇಲ್ಲಿಂದ ನಮಗೆ ಬೆಂಗಳೂರು ಹಾರೋಹಳ್ಳಿಗೆ ಲೋಡ್ ಆಗ್ತಾ ಇರೋದು. ಸ್ನೇಹಿತರೆ, ಇಲ್ಲೇ ಫ್ಯಾಕ್ಟ್ರಿ ಒಳಗಡೆ ಇದ್ದೀವಿ. ಇಲ್ಲಿ ಏನು ಲೋಡಿಗಪ್ಪ ನಾವು ಬಂದಿರೋದಂದರೆ ಗ್ಲಾಸ್ ಲೋಡು. ತೋರಿಸ್ತೀನಿ ನೋಡಿ. ಇದೇನು ನೋಡ್ತಾ ಇರೋದಿರೋ ಇದೇ ಥರದ್ದು ಗ್ಲಾಸೇ ನಮಗೆ ಈಗ ಲೋಡ್ ಆಗೋದು. ನೋಡಿ, ಇದೇ ಥರದ್ದು ಗ್ಲಾಸೇ ಈಗ ನಮ್ಗೆ ಲೋಡ್ ಆಗೋದು. ಈ ಗ್ಲಾಸ್ ಎಲ್ಲ ಲೋಡ್ ಮಾಡೋದು ತುಂಬ ಡೇಂಜರು. ತುಂಬ ಹುಷಾರಾಗಿ ಕ್ಲೀನಾಗಿ ಪ್ಯಾಕಿಂಗ್ ಮಾಡಿದರೆ ಮಾತ್ರ ಲೋಡ್ ಮಾಡಬೇಕು. ಕ್ಲೀನಾಗಿ ಪ್ಯಾಕ್ ಮಾಡ್ತಾರಂತೆ, ಹಗ್ಗ ಎಲ್ಲ ಹಾಕ್ತಾರಂತೆ. ಇಂಥವು ಲೋಡು ಯಾರು ಮಾಡ್ತಾರೋ, ಅನ್ಲೋಡ್ ಯಾರು ಮಾಡ್ತಾರೋ ತುಂಬ ಹುಷಾರಾಗಿ ಮಾಡಬೇಕು. ಸ್ವಲ್ಪ ಮಿಸ್ಸಾಗಿ ಮೇಲೆ ಬಿದ್ದರೂ ಕೂಡ ಅಲ್ಲೇ ಸ್ಪಾಟ್ ಔಟ್ ಆಗಿಬಿಡ್ತಾರೆ. ಅದು ಬಂದು ಬಿದ್ದರೆ ಇರಲ್ಲ. ಸುಮಾರು ವೀಡಿಯೋಗಳು ನೋಡಿದ್ದೆ. ನಮ್ಮ ಅಣ್ಣವ್ರು ಬೇರೆ ಒಬ್ಬರು ರೀಸೆಂಟಾಗಿ ತೀರ್ಕೊಂಡ್ಬಿಟ್ರು ಇದೇ ಗ್ಲಾಸು ಅನ್ಲೋಡ್ ಮಾಡಬೇಕಾದ್ರೆ. ಸೊ ಅದರಿಂದಾಗಿ ಯಾರಿಗೂ ಆ ಥರ ಆಗಬಾರ್ದು. ಅದು ನಮ್ಮ ಅಣ್ಣವ್ರಿಗೆ ಆ ಥರ ಆದಾಗಿಂದ ಅವ್ರಿಗೇನೂ ಆಗಿಲ್ಲ, ಇನ್ನೂ ನಮ್ಮ ಜೊತೆಗೆ ಇದ್ದಾರೆ, ಇನ್ನೂ ಬದುಕೇ ಇದ್ದಾರೆ ಅಂತ ಅನಿಸುತ್ತೆ. ಸೊ ಅದರಿಂದಾಗಿ ಹೇಳ್ತಾ ಇದ್ದೀನಿ, ಇಂಥ ಗ್ಲಾಸ್ನ ಲೋಡ್ ಮಾಡಬೇಕಾದ್ರೆ, ಅನ್ಲೋಡ್ ಮಾಡಬೇಕಾದ್ರೆ ಇಂಥ ಲೋಡ್ ಮಾಡೋಕ್ಕೆ ಹೋಗ್ಬಾರ್ದು. ನನ್ನ ಲೆಕ್ಕಾಚಾರಕ್ಕೆ ಏನಾದರೂ ಕ್ರೇನಲ್ಲಿ ಅಂಥದ್ರಲ್ಲಿ ಮಾತ್ರ ಇಳಿಸ್ಬೇಕು. 4 ಲಿಫ್ಟು ಕ್ರೇನಲ್ಲಿ ಅಂಥದ್ರಲ್ಲಿ ಮಾತ್ರ ಇಳಿಸ್ಬೇಕು. ಈಗ ಇಲ್ಲಿರೋವೆಲ್ಲ ಕೂಡ ತುಂಬ ದೊಡ್ಡವು. ಇದನ್ನೆಲ್ಲ ಕೂಡ ಕ್ರೇನಲ್ಲೇ ಇಳಿಸ್ಬೇಕು, ಲೋಡ್ ಮಾಡಬೇಕು. ಈ ಥರ ಇರೋದಕ್ಕೆ ಮಾತ್ರ ನಾನು ಈ ಲೋಡಿಗೆ ಬಂದಿದ್ದು. ಇಲ್ಲಾಂದಿದ್ರೆ ಈ ಲೋಡಿಗೆ ಬರ್ತಿರ್ಲಿಲ್ಲ ನಾನು. 500 ಅಲ್ಲ, ಇಲ್ಲ ಅಂದರೆ 500 ರೂಪಾಯಿ, ಇಲ್ಲಾಂದರೆ 1000 ರೂಪಾಯಿಗೆ ಆಸೆ ಪಟ್ಟು ಜೀವ ಕಳ್ಕೊಳ್ಳೋದು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಯಾರಾದರೂ ಕೆಲಸ ಮಾಡೋದಿದ್ರೆ ಕ್ರೇನ್ಗಳಲ್ಲಿ ಅನ್ಲೋಡ್ ಮಾಡೋಂಗಿದ್ರೆ ಮಾತ್ರ ಇದು ಅಷ್ಟೇ. ಕೈಯಲ್ಲಿ ಅನ್ಲೋಡ್ ಮಾಡೋದು, ಇಳಿಸೋದು, ಈ ಥರ ಯಾರು ಮಾಡೋಕ್ಕೆ ಹೋಗಬೇಡ್ರಿ ದಯವಿಟ್ಟು. ಈ ಥರ ಕೆಲಸ ಅಂದರೆ ತುಂಬ ಡೇಂಜರ್. ಇದು ಅನುಭವ ಇರೋರು ಮಾತ್ರ ಮಾಡಬೇಕು ಇಂಥ ಕೆಲಸಗಳಲ್ಲಿ. ಇಲ್ಲ ಅಂದರೆ ಜೀವ ಹೋಗೋ ಅಂಥ ಚಾನ್ಸಸ್ ಇರ್ತವೆ. ತುಂಬ ಡೇಂಜರ್ ಇದು. ಯಾಕಂದರೆ ನಮ್ಮ ಕುಟುಂಬದಲ್ಲಿ ನಮ್ಮ ರಿಲೇಷನಲ್ಲಿ ಒಬ್ಬರನ್ನ ಈ ಥರ ಕಳ್ಕೊಂಡಿದ್ದೀವಿ ನಾವು. ಆ ಬಾಧೆ ಇಲ್ಲಿಗೂ ಇರುತ್ತೆ ಅಂತ. ನಮ್ಮ ಜೊತೆಗೆ ಇದ್ದು ನಮ್ಮ ಜೊತೆಗೆ ಬೆಳೆದಿರೋ ನಮ್ಮ ಅಣ್ಣ ಒಬ್ಬರು ಇಲ್ಲ ಅನ್ನೋದು ಕೊರಗೊಂದಿರುತ್ತೆ. ಮತ್ತು ಅವರು ನಮ್ಮ ಜೊತೆಗೆ ಇದ್ದಾರೆ ಅನಿಸುತ್ತೆ, ಈಗಲೂ ಜೊತೆಗೆ ಬೆಳೆದಿದ್ದೀವಲ್ಲ ಅದರಿಂದಾಗಿ. ಸೊ ಅದರಿಂದಾಗಿ ಹೇಳ್ತಾ ಇದ್ದೀನಿ. ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ತುಂಬ ಡೇಂಜರು. ನಮ್ಮ ಗಾಡಿಗೆ ಈ ಥರ ಲೋಡ್ ಮಾಡಿದ್ದಾರೆ. ಎಲ್ಲ ಅದು ಇದರಲ್ಲೇ ಮಾಡ್ತಾ ಇರೋದು. ಮೇಲ್ಗಡೆಯಿಂದ ಹಿಂಗೆ ಐತೆ ನೋಡಿ, ಅಲ್ಲಿ ಅದರಲ್ಲೇ ಮಾಡ್ತಾ ಇರೋದು. ಇದೆಲ್ಲ ಕ್ರೇನ್ ಸಿಸ್ಟಮ್ ಥರ ಎಲ್ಲ ಮಿಷಿನಲ್ಲೇ ಇಳಿಸೋದು. ಇವೇ ಗ್ಲಾಸ್ ಲೋಡ್ ಆಗ್ತಾರೆ. ಈ ಕಡೆ ಒಂದು ಇಡ್ತಾ ಇದ್ದಾರೆ, ಈ ಕಡೆ ಒಂದು ಇಡ್ತಾರೆ ಅಷ್ಟೇ. ಡಿಪಾರ್ಟ್ಮೆಂಟು ಬರೀ ಎಲ್ಲ ಹಲಿಗೆ ರೆಡಿ ಮಾಡೋಕ್ಕೆ ಈ ಥರ ಬಿದ್ದಿದ್ದಾವಲ್ಲ, ಇವನ್ನೆಲ್ಲ ರೆಡಿ ಮಾಡಿ ಸೈಡಲ್ಲೆಲ್ಲ ಫುಲ್ಲು ಮೂಲೆಗೂ ಹಲಿಗೆ ಹೊಡೆದು ಲಾಕ್ ಮಾಡಿ ಕ್ಲೀನಾಗಿ ಪ್ಯಾಕ್ ಮಾಡಿರ್ತಾರೆ. ಸುತ್ತಲೂ ಕವರೆಲ್ಲ ಹಾಕಿ ಅದಾದಮೇಲೆ ನಮ್ಮ ಗಾಡಿಯಲ್ಲಿ ಇಡ್ತಾರಲ್ಲ, ಅದಕ್ಕೂ ಹಗ್ಗ ಹೊಡಿತಾರೆ. ನೋಡಿ ಆ ಮಿಷಿನ್ ಹೆಂಗೆ ಎತ್ಕೊಬರ್ತೈತೆ ಆ ಟೈಪ್ ಎತ್ಕೊಬರ್ತಾರೆ. ಅದ್ರ ಹತ್ರ ಯಾರ್ಯಾರು ತುಂಬ ಜನ ಇರಲ್ಲ ನೋಡ್ರಿ, ಒಬ್ಬರೇ ಒಬ್ಬರು ಇರ್ತಾರೆ. ಒಬ್ಬರು ಇಲ್ಲಾಂದರೆ ಇಬ್ಬರು ಅದನ್ನ ಹಿಡ್ಕೊಂಡು ಮತ್ತೆ ಆಪ್ರೇಟ್ ಮಾಡೋಕೆ ಒಬ್ರು ಇರ್ತಾರೆ. ಮೇಲ್ಗಡೆ ಎಲ್ಲ ಫುಲ್ಲು ಸ್ಟ್ರಾಂಗಾಗೆಲ್ಲ ಕಟ್ಟಿರೋ ಇದರಿಂದಾಗಿ ಅದನ್ನೆಲ್ಲ ಫುಲ್ ಲಾಕ್ ಮಾಡಿರ್ತಾರಲ್ಲ, ಅದಕ್ಕೆ ಮತ್ತೆ ಇವು ಇದಾಕಿ ಲಾಕ್ ಮಾಡಿ ಮತ್ತೆ ಲೋಡ್ ಮಾಡೋದು. ಸ್ನೇಹಿತರೆ, ಲೋಡೆಲ್ಲ ಆಯಿತು. ನಮ್ಮ ಕರ್ನಾಟಕದ ಗಾಡಿಗಳು 2 ಬಂದಿದ್ವು. ಅದರ ಜೊತೆ ನಾವು ಸೇರಿಕೊಂಡು ಗಟಾರ್ಪಲ್ಲೆಲ್ಲ ಹಾಕಿದ್ವಿ. ಬಿಲ್ಲೆಲ್ಲ ಕೊಟ್ಟಿದ್ದಾರೆ. ಇಲ್ಲಿಂದ ಹೊರಡ್ಬೇಕು ನಾವು. ಇಲ್ಲಿಂದ ಇದೇನು ನೋಡ್ತಾ ಇದ್ರೆ ಅಲ್ಲೊಂದು ಗಾಡಿ ನಿಂತೈತಲ್ಲ, ಇನ್ನೊಂದು ಗಾಡಿ ಅಲ್ಲಿ ಒಳಗಡೆ ನಿಂತೈತೆ. ಈಗ ಇಲ್ಲಿಂದ ಹೊರಡಬೇಕು ನಾವು. ಬನ್ನಿ ಹೊರಡೋಣ. ಡೀಸೆಲ್ ಬೇರೆ ಹಾಕ್ಸ್ಕೋಬೇಕು. ಡೀಸೆಲ್ಲು ಒಂದು ಪಾಯಿಂಟ್ ಅಷ್ಟಿದೆ. ಮೀಟ್ರಲ್ಲಿ ನೋಡಿದ್ರೆ ನಾವು ಅಲ್ಲಿ ಫುಲ್ ಟ್ಯಾಂಕ್ಸ್ ಮಾಡಿಸಿದ ಲೆಕ್ಕಕ್ಕೆ ಅಲ್ಲಿಗೆ 900 ಚಿಲ್ಲರೆ ಕಿಲೋಮೀಟ್ರ್ ಓಡಿದೆ.
ಇನ್ನೂ ಒಂದು 50 ಕಿಲೋಮೀಟ್ರ್ ಓಡುತ್ತೆ. ಹೆಂಗಾದರೂ ಇಲ್ಲೇ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋಣ. ಸ್ನೇಹಿತರೆ, ಅಲ್ಲಿಂದ ಫ್ಯಾಕ್ಟ್ರಿಯಿಂದ ಬಿಟ್ಟಿದ್ದು ನಾವು ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ನಾವು ತಮಿಳ್ನಾಡೆಲ್ಲ ಪಾಸಾಗಿ ಮತ್ತೆ ಆಂಧ್ರಕ್ಕೆ ಬಂದು ಇಲ್ಲಿ ಊಟ ಮಾಡಿದ್ವಿ. ಊಟ ಮಾಡಿ ಹಿಂಗೆ ಹೋಗ್ತಾ ಇದ್ದೀವಿ. ನಮ್ಮ ಸ್ನೇಹಿತರೊಬ್ಬರು ಅಲ್ಲಿ ಪರಿಚಯ ಆಗಿದ್ರಲ್ಲ, ಇನ್ನೊಬ್ಬ ಗಾಡಿ ಡ್ರೈವರ್ ಅವರು ಬೆಳಗಾವಿ ಕಡೆ ಅವರು ನಾವು ಜೊತೆಗೆ ಊಟ ಮಾಡಿ ಎಲ್ಲ ಟೀ ಎಲ್ಲ ಕುಡಿದು, ನಮಗೆ ದಾರಿ ಗೊತ್ತಿಲ್ಲ, ಈ ಕಡೆಯಿಂದ ಚಿತ್ತೂರು ತನಕ ದಾರಿ ಗೊತ್ತಿಲ್ಲ, ಆ ಕಡೆಯಿಂದ ದಾರಿ ಗೊತ್ತು ಅಂತಂದರು. ಅದಕ್ಕೆ ಸರಿ ಆಯಿತು, ನಮ್ಮ ಜೊತೆನೇ ಬರ್ರಿ ಅಂತಂದ್ವಿ. ಇನ್ನೊಂದು ಗಾಡಿ ಇತ್ತಲ್ಲ, ಅವರು ಬೇರೆ ಗಾಡಿ ಹೋಗ್ತಿದ್ದು. ಅದಕ್ಕೆ ನನಗೆ ದಾರಿ ಗೊತ್ತು, ನಾನು ಹೋಗ್ತಾ ಇರ್ತೀನಿ, ನಿಧಾನಕ್ಕೆ ಬರ್ರಿ, ನಿಮಗೆ ಗೊತ್ತು ಒಂದೇ ಕಡೆ ಅಲ್ಲ ಅಂತೇಳ್ಬಿಟ್ಟು ಅವರು ಬಿಟ್ಬಿಟ್ಟು ನಮ್ಮನ್ನು ಹೋಗ್ಬಿಟ್ರು. ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಇಷ್ಟ ಅದು, ಜೊತೆಗೆ ಹೋಗೋದು ಬಿಡೋದು ಅಂತ. ಜೊತೆಗೆ ಹೋದರೆ ನಮ್ಮ ಸೇಫ್ಟಿಯಾಗಿ ನಾವು ಇರ್ತೀವಿ. ಏನಾದರೂ ಟೈರ್ ಪಂಚರ್ ಆದರೂ ಹೆಲ್ಪ್ ಮಾಡ್ಕೊಳ್ಳೋದು ಒಬ್ಬೊಬ್ಬರು ಚೆನ್ನಾಗಿರುತ್ತೆ ಅದು. ಅದರಿಂದಾಗಿ ಅದೇ ಒಬ್ಬೊಬ್ಬರು ಹೋಗ್ಬಿಟ್ರೆ ಏನಾದರೂ ತೊಂದರೆ ಆದರೆ ಯಾರ್ಯಾರು ಇರೋದಿಲ್ವಲ್ಲ. ಸೊ ಆ ಪರ್ಪೋಸ್ಗೋಸ್ಕರ, ಮತ್ತು ದಾರಿ ಬೇರೆ ಗೊತ್ತಿಲ್ವಲ್ಲ, ದಾರಿನೂ ತೋರಿಸ್ದಂಗಾಗುತ್ತೆ ಅನ್ನೋದಕ್ಕೆ ಜೊತೆಗೆ ಹೋಗ್ತೀವಿ. ಏನೇ ಆಗಿರಲಿ ಜೊತೆಗೆ ಹೋದ್ರೇ ಒಳ್ಳೆಯದು. ಏನಾದರೂ ಸಮಸ್ಯೆ ಆದರೂ ಕೂಡ ಜೊತೆಗೆ ಇರ್ತೀವಿ. ಅದರಿಂದಾಗಿ ಸೊ ಅವ್ರವ್ರ ಇಷ್ಟ ಅದು. ನಾವು ಇಲ್ಲಿಂದ ರೈಟ್ ತಿರ್ಕೊಂಡು ಹೋಗಬೇಕು. ಅಲ್ಲಿ ಬ್ರಿಡ್ಜ್ ರೆಡಿ ಮಾಡ್ತಾ ಇದ್ದಾರೆ, ಹೋಗ್ತಾ ಇರೋಣ ಆರಾಮಾಗಿ. ನಮ್ಮ ಹಿಂದೆನೇ ಬರ್ತಾ ಇದ್ದಾರೆ ಅವರು, ಕಾಣಿಸ್ತಾ ಇರ್ಬೋದು ಲೈಟು. ಸ್ನೇಹಿತರೆ, ನಾವು ಅವಾಗೆ ಚಿತ್ತೂರೆಲ್ಲ ಬಿಟ್ಟು ಸಿಟಿ ಎಲ್ಲ ಪಾಸಾಗಿ ಹೋಗ್ತಾ ಇದ್ದೀವಿ. ಏನು ಇಲ್ಲಿಂದ ಬೆಂಗಳೂರು ಒಂದು 185 ಕಿಲೋಮೀಟ್ರ್ ಐತೆ. ನಮ್ಮ ಹಳೆ ವಿಡಿಯೋಗಳಲ್ಲೆಲ್ಲ ಕೂಡ ನನ್ನ ವಾಯ್ಸು ತುಂಬ ಕಮ್ಮಿ ಕೇಳಿಸ್ತಿದೆ ಅಂತ ಸುಮಾರು ಜನ ಹೇಳ್ತಿದ್ದಾರೆ. ಅಂದರೆ ವಿಡಿಯೋಗಳೆಲ್ಲ ಸಹ ವಾಯ್ಸ್ ತುಂಬ ಕಮ್ಮಿ ಕೇಳಿಸುತ್ತೆ ಅಂತಂತಾರೆ. ಯಾರ್ಯಾರು 40,000 ಮೇಲೆ ದುಡ್ಡಿಟ್ಟು ಮೊಬೈಲ್ಗಳು ತೊಗೊಂಡಿರ್ತೀರೋ ಅಂಥವ್ರ ಮೊಬೈಲ್ಗಳಲ್ಲೆಲ್ಲ ಕೂಡ ಜಾಸ್ತಿ ವಾಯ್ಸ್ ಕೇಳಿಸುತ್ತೆ. ಯಾರ್ಯಾರು 10,000, 8,000, 15,000, 20,000 ಈ ರೀತಿ ದುಡ್ಡಿಟ್ಟು ತೊಗೊಂಡಿರ್ತೀರೋ ಅದರಲ್ಲೆಲ್ಲ ಕೂಡ ವಾಯ್ಸ್ ಎಲ್ಲ ತುಂಬ ಕಮ್ಮಿ ಕೇಳಿಸ್ತಿದೆ. ಅದು ನಾನು ಅಬ್ಸರ್ವ್ ಮಾಡಿದೆ. ಸೊ ಅದರಿಂದಾಗಿ ನಾನು ಇದು ಮೈಕ್ ಬರುತ್ತಲ್ಲ ಅದನ್ನು ಆಲ್ರೆಡಿ ಇದ್ದೀನಿ. ಅದು ಬಂದಮೇಲೆ ಮೈಕ್ ಹಾಕ್ಕೊಂಡು ವೀಡಿಯೋಗಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಪ್ಪ ಅಂದರೆ ಅದರಲ್ಲಿ ವಾಯ್ಸ್ ಎಲ್ಲ ಕೂಡ ತುಂಬ ಕಮ್ಮಿ ಕೇಳಿಸ್ತಿದೆ. ನಾನು ಏನು ಸುಮ್ಮನೆ ನೀನು ಬಾಯಿ ಮಾತ್ರ ಮಾತಾಡ್ದಂಗೆ ಇರುತ್ತೆ, ಆದರೆ ವಾಯ್ಸ್ ಸೌಂಡ್ ಮಾತ್ರ ಬರೋಂಗಿಲ್ಲ ಅನ್ನೋ ಥರ ಕಮೆಂಟ್ಸು. ಮತ್ತು ನನ್ನ ಬಾಮೈದ ಇವರೆಲ್ಲ ಮನೆಯಲ್ಲಿ ವಿಡಿಯೋಗಳೆಲ್ಲ ನೋಡ್ತಾ ಇರ್ತಾರಲ್ಲ, ಅವರೆಲ್ಲ ತುಂಬ ಅಂದರೆ ತುಂಬ ಹೇಳ್ತಿದ್ರು ನನಗೆ. ಅದರಿಂದಾಗಿ ಇಷ್ಟರಲ್ಲಿ ಅದನ್ನು ಅಪ್ಡೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ಯಾಕಂದರೆ ನಾನು ಈ ಮೊಬೈಲಲ್ಲಿ, ಅಂದರೆ ನನ್ನ ಹತ್ರ ಐತಲ್ಲ ಹೊಸ ಮೊಬೈಲು, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಲ್ಟ್ರಾ ಮೊಬೈಲು, ಆ ಮೊಬೈಲಲ್ಲಿ ಎಲ್ಲ ರೆಕಾರ್ಡ್ ಮಾಡಿ, ಎಲ್ಲ ವಾಯ್ಸ್ ಅವರೆಲ್ಲ ಕೊಟ್ಟು ಅಲ್ಲಲ್ಲಿ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದು ಎಲ್ಲ ಇದೇ ಮೊಬೈಲಲ್ಲಿ. ಈ ಮೊಬೈಲಲ್ಲಿ ತುಂಬ ಜೋರಾಗಿ ಕೇಳಿಸುತ್ತೆ ವಿಡಿಯೋ ಎಲ್ಲ ಚೆಕ್ ಮಾಡಿದಾಗ, ಎಡಿಟಿಂಗ್ ಎಲ್ಲ ಆದಮೇಲೆ. ಮತ್ತು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಇದರಲ್ಲಿ ಪ್ಲೇ ಮಾಡಿದ್ರು ಇದರಲ್ಲಿ ಜಾಸ್ತಿ ಸೌಂಡ್ ಕೇಳಿಸುತ್ತೆ. ಆದರೆ ನನ್ನ ಇನ್ನೊಂದು ಮೊಬೈಲ್ ಐತಲ್ಲ, ಆ ಮೊಬೈಲಲ್ಲಿ ನೋಡಿದ್ರೆ ವಾಯ್ಸೇ ಬರೋಲ್ಲ, ತುಂಬ ಕಮ್ಮಿ ಕೇಳಿಸುತ್ತೆ. ಅದು ಬ್ಲೂಟೂತ್ ಕನೆಕ್ಟ್ ಮಾಡಿ ದೊಡ್ಡ ಸ್ಪೀಕರ್ಗೆ ಹಾಕಿ ಚೆಕ್ ಮಾಡಿದ್ರೆ ಲೈಟಾಗಿ ಕೇಳಿಸುತ್ತೆ. ಅದೇ ನಾವು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ರೆಕಾರ್ಡ್ ಮಾಡಿರೋವಾದರೆ ಸ್ವಲ್ಪ ಸೌಂಡ್ ಜಾಸ್ತಿ ಇದ್ದಂಗೆ ಅನಿಸುತ್ತೆ. ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ರೆಕಾರ್ಡ್ ಮಾಡಿರ್ತೀವಲ್ಲ, ಅದೆಲ್ಲ ಕೂಡ ಸೌಂಡ್ ತುಂಬ ಕಮ್ಮಿ ಇದೆ. ಸೊ ಅದನ್ನು ಅಬ್ಸರ್ವ್ ಮಾಡಿದ್ದೀನಿ, ಅದನ್ನು ಅಪ್ಡೇಟ್ ಮಾಡ್ತೀನಿ. ನಾನು ಇಷ್ಟು ದಿನ ಸ್ವಲ್ಪ ಅಬ್ಸರ್ವ್ ಮಾಡಲಿಲ್ಲ ಸರಿಯಾಗಿ. ಇದರಲ್ಲೇ ರೆಕಾರ್ಡ್ ಮಾಡೋದು, ಇದರಲ್ಲೇ ಅಪ್ಲೋಡ್ ಮಾಡೋದು, ಇದರಲ್ಲೇ ವಾಚ್ ಮಾಡೋದು ಮಾಡ್ತಿದ್ದೆ. ಬೇರೆ ಒಂದು ಮೊಬೈಲಲ್ಲಿ ಚೆಕ್ ಮಾಡಲಿಲ್ಲ. ಇನ್ಮೇಲೆ ಈ ರೀತಿ ತಪ್ಪುಗಳಾಗ್ತೀರಾ ನಾನು ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ನನ್ನ ಈ ಕಡೆಯಿಂದ ಸ್ವಲ್ಪ ಕ್ಷಮೆ ಇರಲಿ ಸ್ನೇಹಿತರೆ. ನಾವು ಅಲ್ಲಿಂದ ಬಿಟ್ಟಿದ್ದು ಅಲ್ಲಿ ಮುಳ್ಳುಬಾಗ್ಲಿಂದ ಸ್ವಲ್ಪ ಮುಂದೆಗಡೆ ಪೆಟ್ರೋಲ್ ಬಂಕ್ ಸಿಗುತ್ತಲ್ಲ, ಅಲ್ಲಿ ಮಲ್ಕೊಂಡಿದ್ವಿ. ಯಾಕಂದರೆ ತುಂಬ ನಿದ್ದೆ ಎಳಿತಿತ್ತು. ಅದರಿಂದಾಗಿ ಅಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡು ಅದಾದಮೇಲೆ ಬೆಳಗಿನ ಜಾವನೇ ಎದ್ದುಬಿಟ್ವಿ.
ಏನು ಆರಾಮಾಗಿ ಹೋದರೂ ಖಾಲಿ ಆಗುತ್ತೆ ಅಂತೇಳಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಹೊಟ್ಟೆ ತುಂಬ ತಿಂಡಿ ಮಾಡಿ ಬೆಂಗಳೂರು ಸಿಟಿ ಎಲ್ಲ ಪಾಸ್ ಮಾಡಿ ಹೆಬ್ಬಾಳದ ಮೇಲೆ ಬಂದಿದ್ವು ನಾವು. ಹೆಬ್ಬಾಳದಿಂದ ಸೀದಾ ನಾಯಂದಹಳ್ಳಿಯಿಂದ ಹಿಂಗೆ ನಾವು ಮೈಸೂರು ಕಡೆ ಹೋಗ್ತೀವಲ್ಲ ಆ ರೋಡಿಗೆ ಬಂದಿದ್ದೀವಿ. ಟೋಲ್ ಮೇಲೆ ಹೋಗಲ್ಲ, ರೈಸ್ ರೋಡ್ ಮೇಲೆ ಹೋಗಲ್ಲ, ಹಿಂಗೆ ಕೆಳಗಡೆಯಿಂದ ಹೋಗಿ ಸರ್ವಿಸ್ ರೋಡಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಿಡದಿಂದ ಲೆಫ್ಟ್ ಹೊಡಿದ್ರೆ ಆರೋಹಳ್ಳಿ. ಹಿಂಗಾಸಿ ಹೋದರೆ ನಮಗೆ ಡಬಲ್ 2 ಟೋಲ್ ಸೇವ್ ಮಾಡ್ದಂಗೆ ಆಗುತ್ತೆ. ಸೊ ಅದರಿಂದಾಗಿ ಆ ಕಡೆಯಿಂದ ಹೆಂಗೆ ಬಂದ್ರೂ ಟೋಲು ಅದರಿಂದಾಗಿ ಸುಮಾರು 1000 ರೂಪಾಯಿ ಟೋಲ್ ಇಲ್ಲೇ ಹೋಗುತ್ತೆ. 410 ರೂಪಾಯಿ ಟೋಲ್ ಅವು. ಸೊ ಅದರಿಂದಾಗಿ ಹಿಂಗೆ ಹೋದರೆ ಆಯಿತು ಅಂತೇಳಿ ಐಡಿಯಾ ಮಾಡಿದ್ದೀನಿ. ಹಿಂಗಿದ್ರು ತುಂಬ ಟೈಮ್ ಇದೆ. ಅದರಿಂದಾಗಿ ಇದೇನು ನೋಡ್ತಾ ಇದ್ದೀರೋ ಇದು ಸೀದಾ ಹಿಂಗೆ ಹೋದರೆ ನಾವು ಮೈಸೂರಿಗೆ ಹೋಗ್ಬಿಡ್ತೀವಿ. ಅಲ್ಲಿ ನೈಸ್ ರೋಡ್ ಅಡ್ಡಡ್ಡ ಫ್ಲೇವರ್ ಸಿಗುತ್ತೆ. ಕೆಳಗಡೆಯಿಂದ ಹೋಗ್ಬಿಡ್ತೀವಿ ಸೀದಾ. ಅಲ್ಲಿಂದ ಎಕ್ಸ್ಪ್ರೆಸ್ ವೇ ಸ್ಟಾರ್ಟ್ ಆಗುತ್ತೆ. ಫ್ಲೇವರು ಮೇಲೆ ಹಿಂಗೆ ಅಡ್ಡಡ್ಡ ಫ್ಲೇವರ್ ಇರುತ್ತಲ್ಲ, ದಾಟಿದ ತಕ್ಷಣವೇ ಎಕ್ಸ್ಪ್ರೆಸ್ ವೇ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಾವು ಸರ್ವಿಸ್ ರೋಡಲ್ಲಿ ಹೋಗ್ಬಿಟ್ರೆ ಸೀದಾ ಬಿಡದಿಗೆ ಹೋಗ್ಬೋದು. ಅಲ್ಲೇನು ಟೋಲ್ ಕಟ್ಟೋ ಅವಶ್ಯಕತೆ ಇರಲ್ಲ. ಎಕ್ಸ್ಪ್ರೆಸ್ ವೇಲ್ಲಿ ಹೋಗ್ಬಿಟ್ರೆ ಅದಕ್ಕೆ ಟೋಲ್ ಕಟ್ಟಬೇಕು. ಅದು ಎಕ್ಸ್ಪ್ರೆಸ್ ವೇ ನನ್ನ ಲೆಕ್ಕಾಚಾರದಲ್ಲಿ ಅದೊಂದು ಹೈವೇ, ಎಕ್ಸ್ಪ್ರೆಸ್ ವೇ ಅಲ್ಲ ಅದು. ಎಕ್ಸ್ಪ್ರೆಸ್ ವೇ ಅಂದರೆ ಹೆಂಗಿರುತ್ತೆ ಅಂದರೆ ಹಿಂಗಿರಬೇಕು. ಅದು ಸ್ವಲ್ಪ ಅಷ್ಟೊಂದು ಇದಿಲ್ಲ. ಹೆಂಗೋ ಅವ್ರು ಎಕ್ಸ್ಪ್ರೆಸ್ ವೇ ಅಂತ ಹೆಸರಿಟ್ಟಿದ್ದಾರೆ, ಅದರಿಂದಾಗಿ ಎಕ್ಸ್ಪ್ರೆಸ್ ವೇ ಅಂತ ಹೇಳ್ತಾ ಇದ್ದೀನಿ. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಬಸ್ಸುಗಳು. ಅದು VRL ಬಸ್ಸುಗಳು ಎಲ್ಲ ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ಈ ಪಾರ್ಕಿಂಗ್ ಇದೆಯಲ್ಲ ಅದ್ರ ಮುಂದೆಗಡೆನೇ ನಿಲ್ಲಿಸಿದ್ದೀನಿ. ಯಾಕಂದರೆ ಅವರು ನಮ್ಮ ಜೊತೆ ಬರ್ತಿದ್ರಲ್ಲ, ಅವ್ರಿಗೆ ಅಡ್ರೆಸ್ಸು ಸ್ವಲ್ಪ ಗೊತ್ತಾಗಲ್ಲ ಪಾಪ. ಅದರಿಂದಾಗಿ ಅವರು ಅಲ್ಲೇ ನಿಂತಿರ್ರಿ ಅಣ್ಣ ನಾವು ಬರ್ತೀವಿ ಅಂತಂದರು. ಬೆಳಗಾವಿ ಕಡೆಯವರು ಅವ್ರ ಗಾಡಿ ಪಾಪ ಅವರಿಗೆ ಗಾಡಿನೇ ಸೆಟ್ ಆಗಿಲ್ಲ. ಅದು ಅವರೇ ಸ್ವಂತ ಓನರ್ ಪ್ಲಸ್ ಡ್ರೈವರ್ ಅಂತೆ. ಸೆಟ್ಟೇ ಆಗಿಲ್ಲ ಆ ಗಾಡಿನ ಓಡಿಸ್ಕೊಂಡು ಪಾಪ ಅವ್ರು ರೋದನೆ ಬೇಡ. ನಾನು ನಿಧಾನಕ್ಕೆ ಹೋಗ್ತಾಯಿದ್ದೀನಿ, ನನ್ನ ಹಿಂದೆ ಸಹ ಬರೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ. ಅದೇ ಹೇಳಿದ್ದು ಈಕೋಮೆಂಟು ಡಬಲ್ ಕ್ಯಾಬಿನ್ ಐತಲ್ಲ, ಅದು ಸ್ವಲ್ಪ ಒಂಥರ ಫೇಲ್ಯೂರ್ ಗಾಡಿನೇ ಅನ್ಬೋದು. ಅದು ಅಷ್ಟೊಂದು ದಮ್ಮಿಲ್ಲ ಅದಕ್ಕೆ. ಬಿಡ್ರಿ, ಅವ್ರವ್ರ ಇಷ್ಟ, ಅದು ತೊಗೊಂಡಿದ್ದಾರೆ ಆಗೋಯ್ತು. ಈಗ ಅವ್ರು ಬರ್ತಾರೆ, ಅಲ್ಲಿ ಬಂದಿದ ತಕ್ಷಣವೇ ಹೊರಡಬೇಕು. ಸ್ನೇಹಿತರೆ ಅವರು ಬಂದರು, ನಮ್ಮ ಹಿಂದೆನೇ ಬರ್ತಾ ಇದ್ದಾರೆ. ಅವರು ಮುಂದೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಇಲ್ಲೂ ಒಂದು ಹತ್ರ ಸರ್ವಿಸ್ ರೋಡ್ಗೆ ಹೋಗೋದು ಗೊತ್ತಿಲ್ಲ ಪಾಪ. ಅದರಿಂದಾಗಿ ಅವ್ರ ಹತ್ರ ಟೋಲಿಗೂ ದುಡ್ಡಿಲ್ಲ, ಆ ಥರ ಆಗಿದೆ. ಡೀಸಲ್ಲು ತುಂಬ ಕುಡಿದಿದೆ ಅವ್ರ ಗಾಡಿ, ನಮ್ಮ ಗಾಡಿಗಿಂತ ತುಂಬ ಕುಡಿದಿದೆ ಆ ರೋಡಲ್ಲಿ. ಏನೂ ಮಾಡೋಕ್ಕಾಗಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗೋಣ ಬರ್ರಿ ಫಸ್ಟು. ಸ್ನೇಹಿತರೆ ಪ್ರೆಸೆಂಟ್ ಈಗ ನಾವು ಆರೋಹಳ್ಳಿ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲೇ ಮಧ್ಯಾಹ್ನದ ಊಟನೂ ಮಾಡ್ಕೊಂಡಿದ್ದಾಯಿತು. ಮಧ್ಯಾಹ್ನದ ಊಟ ಮಾಡ್ಕೊಂಡಿದ್ದೆಲ್ಲ ಆಯಿತು. ಅದಾದಮೇಲೆ ಹೋಗ್ತಾ ಇದ್ದೀವಿ. ಈ ರೂಟಲ್ಲಿ ನಾನು ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಟಾಟಾ ಗಾಡಿ ಓಡಿಸಬೇಕಾದ್ರೆ ತುಂಬ ಸಲ ಓಡಾಡಿದ್ದೀನಿ. ಕಂಪ್ನಿ ಗಾಡಿ ಓಡಿಸಬೇಕಾದ್ರೆ ತುಂಬ ಅಂದರೆ ತುಂಬ ಸಲ ಓಡಾಡಿದ್ದೀನಿ ಈ ರೋಡಲ್ಲಿ. ಆರೋಹಳ್ಳಿ ದೊಡ್ಡಬಳ್ಳಾಪುರ ಈ ಕಡೆ ಎಲ್ಲ ಅಂದರೆ ರೆಗ್ಯುಲರ್ ರೂಟ್ ಇದ್ದಂಗೆ ನನಗೆ. ಡೈಲಿ ಓಡಾಡ್ತಿದ್ದೆ. ಈಗ ಅದಕ್ಕಿಂತ ತುಂಬ ದೂರ ಓಡಾಡೋ ಥರ ಆಗಿಬಿಟ್ಟಿದ್ದೀನಿ. ಅದೇ ಬೆಳವಣಿಗೆ ಅಂದರೆ ಹಂಗೆ ಇರುತ್ತೆ. ಸಣ್ಣ ಪುಟ್ಟದಿಂದನೇ ಶುರು ಆಗೋದು. ಅದೇ ಒಂದು ಗಿಡ ಮರವಾಗಿ ಹೆಂಗೆ ಬೆಳೆಯುತ್ತೋ ಆ ರೀತಿ. ಸ್ನೇಹಿತರೆ ಜಸ್ಟ್ ಈಗ ತಾನೇ ಬಂದ್ವಿ ಇಲ್ಲಿಗೆ, ಫ್ಯಾಕ್ಟ್ರಿ ಹತ್ರ ಎಂಟ್ರಿ ಮಾಡಿಸಿದ್ದೀನಿ. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ. ಇದೇ ಫ್ಯಾಕ್ಟ್ರಿಗೆ ಬಂದಿರೋದು ನಾವು. ಆದಿತ್ಯ ಗ್ಲಾಸ್ ಅಂತಿದೆ ಕಂಪ್ನಿ ಹೆಸರು. ಇದರೊಳಗಡೆ ಖಾಲಿ ಆಗೋದು ನಮಗೆ. ಇಲ್ಲೆಲ್ಲ ಕೂಡ ಕ್ಯಾಮ್ರಾ ಇದ್ದಾವೆ. ಅದ್ರ ಮುಂದೆಗಡೆನೇ ಗಾಡಿ ಬಿಟ್ಕೊಂಡಿದ್ದೀನಿ. ಅದು ನಮ್ಮ ಇನ್ನೊಂದು ನಮ್ಮ ಸ್ನೇಹಿತರ ಗಾಡಿ ಅಲ್ಲಿದ್ದಾರೆ ನೋಡಿ, ಬೆಳಗಾವಿ ಗಾಡಿ ಅವ್ರದ್ದು. ನಮ್ಮದು ಫಸ್ಟ್ ನಮ್ಮ ಗಾಡಿನೇ ಎಂಟ್ರಿ ಮಾಡಿಸಿರೋದು. ಅದಾದಮೇಲೆ ಅವ್ರದ್ದು ಎಂಟ್ರಿ ಮಾಡಿಸಿದ್ವಿ ಬಿಲ್ಲೆಲ್ಲ ಕೊಟ್ಟು. ನಮ್ಮದು ಖಾಲಿ ಆದಮೇಲೆ ಅವ್ರದ್ದು ಖಾಲಿ ಆಗೋದು. ಊಟ ಎಲ್ಲ ಮಾಡ್ಕೊಂಬಂದ್ವಿ. ಇಲ್ಲಿ ಊಟ ಸಿಗೋ ಡೌಟೇ ನನಗೆ ಗೊತ್ತಿತ್ತು. ಮುಂಚೆ ಎಲ್ಲ ಇಲ್ಲೇ ಓಡಾಡ್ತಿದ್ನಲ್ಲ, ಆ ಅನುಭವದ ಮೇಲೆ ಮುಂಚೆನೇ ತಗೊಬಂದೆ ಇಲ್ಲಿಗೆ. ಅಲ್ಲೇ ತಿನ್ಕೊಂಬಂದ್ವಿ. ನೈಟು ಸಿಕ್ಕಿದ್ರೆ ತಿನ್ನೋಣ, ಇಲ್ಲ ಅಂದರೆ ಏನಾದ್ರು ಸ್ನ್ಯಾಕ್ಸ್ ಇಟ್ಕೊಂಡಿದ್ದೆ ಬಿಸ್ಕೆಟು, ಅವು ತಿಂದು ಮಲ್ಕೋಬೇಕು ಅಷ್ಟೇ. ಇನ್ನು ಇಲ್ಲಿ ಸಿಗೋ ಡೌಟೇ. ಭಾನುವಾರ ಅವರು ರಜಾ ಮಾಡ್ಕೊಂಡು ಮನೆಗಿರ್ತಾರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್.